ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಜನವರಿ ತಿಂಗಳಲ್ಲಿ ವೃಷಭ ರಾಶಿಯವರ ಜೀವನವನ್ನು ಮೌನವಾಗಿ ಆದರೆ ಆಳವಾಗಿ ಬದಲಾಯಿಸುವ ಒಂದು ಶಕ್ತಿಶಾಲಿ ಸಮಯ ಆರಂಭ ಆಗ್ತಾ ಇದೆ. ವಿಶೇಷವಾಗಿ ಅಮಾವಾಸ್ಯೆ ಪ್ಲಸ್ ಭಾನುವಾರ ಒಂದೇ ದಿನ ಸೇರಿದಾಗ ವೃಷಭ ರಾಶಿಯವರ ಜೀವನದಲ್ಲಿ ಕಾಣದಂತೆ ಕೆಲಸ ಮಾಡುವ ಶಕ್ತಿಗಳು ಜಾಗೃತ ಆಗುತ್ತೆ. ವೃಷಭ ರಾಶಿಯವರು ಸಹಜವಾಗಿ ಶಾಂತ ಸ್ವಭಾವದವರು, ಸ್ಥಿರತೆ ಇಷ್ಟಪಡುವವರು, ಒಮ್ಮೆ ನಂಬಿದರೆ ಸಂಪೂರ್ಣವಾಗಿ ನಂಬುವವರು. ಆದರೆ ಇದೇ ಗುಣ ಈ ಸಮಯದಲ್ಲಿ ನಿಮ್ಮ ದುರ್ಬಲತೆ ಕೂಡ ಆಗಬಹುದು. ಈ ದಿನ ನಿಮ್ಮ ಸುತ್ತಲೂ ಇರುವ ಕೆಲವು ವ್ಯಕ್ತಿಗಳ ನಿಜವಾದ ಉದ್ದೇಶಗಳು ನಿಧಾನವಾಗಿ ಹೊರಬರುತ್ತೆ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಅತಿಯಾಗಿ ಹತ್ತಿರವಾಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಅವನು ನಿಮ್ಮ ಸಂಬಂಧಿ ಆಗಿರ್ಬೋದು, ಹಳೆಯ ಫ್ರೆಂಡ್ ಆಗಿರ್ಬೋದು, ಕೆಲಸದ ಜಾಗದ ವ್ಯಕ್ತಿ ಆಗಿರ್ಬೋದು, ಅಥವಾ ಆಕಸ್ಮಿಕವಾಗಿ ಮತ್ತೆ ಸಂಪರ್ಕಕ್ಕೆ ಬರುವ ವ್ಯಕ್ತಿ ಆಗಿರ್ಬೋದು. ಹೊರಗಿನಿಂದ ತುಂಬ ಸಹಾಯ ಮಾಡುವಂತೆ, ನಿಮ್ಮ ಭದ್ರತೆಯಾಗಿ, ನಿಮ್ಮ ಸೆಕ್ಯೂರಿಗಾಗಿ ಕಾಳಜಿ ತೋರುವಂತೆ ಅವನು ಕಾಣ್ತಾ ಇರ್ತಾನೆ. ಆದರೆ ಅವನು ಒಳಗೊಳಗೆ ಅವನ ಉದ್ದೇಶ ನಿಮ್ಮ ಸ್ಥಿರತೆಯನ್ನು ಕೆಡಿಸೋದು, ನಿಮ್ಮ ನಿರ್ಧಾರಗಳನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳೋದು, ನಿಮ್ಮ ಹಣಕಾಸಿನ ವಿಷಯವನ್ನು ನಿಮ್ಮಲ್ಲಿ ಅವಲಂಬಿತವಾಗಿರೋದು ಆಗಿರಬಹುದು. ವೃಷಭ ರಾಶಿಯವರು ಹಣ ಮತ್ತು ಸಂಬಂಧ ಎರಡನ್ನೂ ಕೂಡ ಗಂಭೀರವಾಗಿ ತೆಗೆದುಕೊಳ್ತಾರೆ. ಆದ್ದರಿಂದ ಈ ಹಣದ ವಿಚಾರದಲ್ಲಿ ವಿಶೇಷ ಎಚ್ಚರಿಕೆ ಅಗತ್ಯವಾಗಿರುತ್ತೆ. ಯಾರಿಗಾದರೂ ಸಾಲ ಕೊಡೋದಕ್ಕೆ ಹೋಗಬೇಡಿ. ಯಾರ ಹೆಸರಲ್ಲಾದರೂ ಹಣ ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಆದಾಯದ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ವಿಶೇಷವಾಗಿ ವೃಷಭ ರಾಶಿಯ ಮಹಿಳೆಯರು ಈ ಸಮಯದಲ್ಲಿ ಭಾವನಾತ್ಮಕವಾಗಿ ಹೆಚ್ಚು ಸಂವೇದನಶೀಲರು ಆಗಿರ್ತಾರೆ. ನಿಮ್ಮ ಭಾವನೆಗಳನ್ನು ಬಳಸಿಕೊಂಡು ನಿಮ್ಮ ಮೇಲೆ ಹಿಡಿತ ಸಾಧಿಸುವವರು ಇದ್ದರೆ ತಕ್ಷಣ ಅವರಿಂದ ದೂರ ಇರಿ. ಈ ವ್ಯಕ್ತಿಯನ್ನು ಗುರುತಿಸುವ ಲಕ್ಷಣಗಳು ಏನು ಅಂದರೆ, ಅವನು ನಿಮ್ಮ ನಿರ್ಧಾರಗಳಿಗೆ ವಿರೋಧವಾಗಿ ಸಲಹೆ ನೀಡ್ತಾನೆ. ನಿಮ್ಮ ಕುಟುಂಬದವರ ಬಗ್ಗೆ ನಿಧಾನವಾಗಿ ನಕಾರಾತ್ಮಕ ಮಾತುಗಳನ್ನು ಆಡ್ತಾ ಇರ್ತಾನೆ. ನಿಮ್ಮ ಭಯಗಳನ್ನು ಹೆಚ್ಚಿಸುವ ಮಾತುಗಳನ್ನು ಆಡ್ತಾ ಇರ್ತಾನೆ. ಈ ದಿನ ನೀವು ಮಾಡುವ ಮಾತುಗಳು ಮತ್ತು ನಿರ್ಧಾರಗಳು ಮುಂದಿನ ತಿಂಗಳುಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆದ್ದರಿಂದ ಆತುರದಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಈ ದಿನ ಬೆಳಿಗ್ಗೆ ಸ್ನಾನ ಮಾಡಿ, ಲಕ್ಷ್ಮೀ ದೇವಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿ, ಮನೆಯಲ್ಲಿ ದೀಪ ಬೆಳಗಿಸಿ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕನಿಷ್ಠ 108 ಬಾರಿ ಜಪ ಮಾಡಿ, ಸಾಧ್ಯವಾದರೆ ಬಿಳಿ ಅಥವಾ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ. ಈ ದಿನ ನೀವು ಯಾರಿಗೂ ನಿಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಹೇಳಿಕೊಳ್ಳೋದಕ್ಕೆ ಹೋಗಬೇಡಿ. ಜನವರಿ 18 ನಂತರ ನಿಮ್ಮ ಮನೆಯಲ್ಲಿ ಅಸ್ಪಷ್ಟ ಭಯ, ನಿದ್ರಾಭಂಗ, ಮನಸ್ಸಿಗೆ ಕಾರಣ ಇಲ್ಲದ ಆತಂಕ, ಸಣ್ಣ ಸಣ್ಣ ಜಗಳಗಳು ಶುರುವಾದರೆ ಅದು ಹೊರಗಿನ ನಕಾರಾತ್ಮಕ ಶಕ್ತಿಗಳ ಸೂಚನೆ. ತಕ್ಷಣ ಒಂದು ನಿಂಬೆಹಣ್ಣು ತೆಗೆದುಕೊಂಡು ಅದರ ಮೇಲೆ ಕುಂಕುಮ ಇಟ್ಟು ಮನೆಯ ಮುಖ್ಯ ಬಾಗಿಲ ಬಳಿ ಇಟ್ಬಿಡಿ ಮತ್ತು ನನ್ನ ಮನೆ ಮತ್ತು ಮನಸ್ಸು ಶಾಂತವಾಗಿರಲಿ ಅಂತ ಪ್ರಾರ್ಥನೆ ಮಾಡಿ. 48 ಗಂಟೆಗಳೊಳಗೆ ಶಾಂತಿ ಮೂಡುತ್ತೆ. ಈ ಎಚ್ಚರಿಕೆ ವಿಶೇಷವಾಗಿ 1991ರಿಂದ 2004 ಯಾರು ಜನಿಸಿರ್ತಾರೋ ಆ ವೃಷಭ ರಾಶಿಯವರಿಗೆ, ಹಿಂದೆ ಹಣಕಾಸಿನ ಮೋಸ ಅನುಭವಿಸಿದವರಿಗೆ, ಸಂಬಂಧಗಳಲ್ಲಿ ಹೆಚ್ಚು ಸಹಿಸಿಕೊಂಡವರಿಗೆ ಹೆಚ್ಚು ಅನ್ವಯ ಆಗುತ್ತೆ. ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಬರುವ ವ್ಯಕ್ತಿಗಳು ಆಕಸ್ಮಿಕವಲ್ಲ. ಕೆಲವರು ಹಿಂದಿನ ಕರ್ಮದ ಕಾರಣದಿಂದ ನಿಮ್ಮ ಜೀವನಕ್ಕೆ ಬರ್ತಾರೆ. ಆದರೆ ಪ್ರತಿಯೊಬ್ಬರೂ ಒಳ್ಳೆಯದಕ್ಕಾಗಿ ಬರೋದಿಲ್ಲ. ಆದ್ದರಿಂದ ನಿಮ್ಮ ಮೌನ ಮತ್ತು ಸಹನೆಯೇ ದುರುಪಯೋಗ ಮಾಡೋದನ್ನು ಗುರುತಿಸಿದ ದೂರ ಇರೋದೇ ನಿಮ್ಮ ರಕ್ಷಣೆ ಆಗಿರುತ್ತೆ. ಅವರು ನಿಮ್ಮನ್ನು ದುರುಪಯೋಗ ಮಾಡ್ಕೊತಾರೆ. ಅದಕ್ಕೋಸ್ಕರ ನೀವು ಆದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಈ ಅಮಾವಾಸ್ಯೆ ದಿನ ವೃಷಭ ರಾಶಿಯವರು ತಮ್ಮ ಶಕ್ತಿಯನ್ನು ಸಂರಕ್ಷಿಸಿದರೆ ಮುಂದಿನ ದಿನಗಳಲ್ಲಿ ಸ್ಥಿರತೆ, ಹಣ ಮತ್ತು ಮಾನಸಿಕ ಶಾಂತಿ ದೊರೆಯುತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋಗೆ ಲೈಕ್ ಕೊಡೋದ್ರಿಂದ ವೃಷಭ ರಾಶಿಯ ಎಲ್ಲರಿಗೂ ಕೂಡ ರೀಚ್ ಆಗುತ್ತೆ. ಈ ತಂತ್ರವನ್ನು ಅವರು ಕೂಡ ಮಾಡ್ತಾರೆ. ಅವ್ರಿಗೂ ಕೂಡ ಇದು ಮಾಹಿತಿ ರೀಚ್ ಆಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.